ಉದ್ದೀಪಕ ಬದಲಾವಣೆ ಕೌಶಲ್ಯದ ಬಗ್ಗೆ ತಿಳಿಸಿಕೊಡ್ತಿದ್ದೇನೆ. ವಿಷಯ ಬಂದ್ಬಿಟ್ಟು ಕನ್ನಡ 8ನೇ ತರಗತಿ, ಅದರಲ್ಲಿ ಘಟಕ ಅಮ್ಮ ಎನ್ನುವ ಪಾಠ. ಹೌದಾ, ಇದು ಒಂದು ಕಥೆ ರೂಪಕದ ಪಾಠ. ಇದನ್ನು ಬರೆದವರು ಯುವ ಅನಂತಮೂರ್ತಿ. ಯಾರು? ಯುವ ಅನಂತಮೂರ್ತಿ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಮೇಳಿಗೆ ಗ್ರಾಮದಲ್ಲಿ ಜನಿಸ್ತಾರ. ಇಲ್ಲಿ ಮೇಳಿಗೆ ಗ್ರಾಮದಲ್ಲಿ ಜನಿಸ್ತಾರ. ಇವರ ಇವರ ಪ್ರಮುಖ ಕೃತಿಗಳು ಸಂಸ್ಕಾರ, ಭವ, ಅವಸ್ಥೆ. ಅಮ್ಮ ಎನ್ನುವ ಪದ್ಯಭಾಗವನ್ನು ಸುರಗಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈಗ ಎಲ್ಲರೂ ಪಾಠದ ವಿವರಣೆಯನ್ನು ನೋಡೋಣ. ಪಾಠ ಅರ್ಥ ಇದೆಯಲ್ಲ? ಅರ್ಥ ಇದೆ. ಆ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು. ಆ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು. ಅಮ್ಮನಿಗೆ ದೂರದಲ್ಲಿ ಹುಲಿಯ ಕೂಗುತ್ತಿದ್ದ ತಟ್ಟೆನ ತಿಳಿದು ಬಿಡುತ್ತಿತ್ತು. ನಮ್ಮಮ್ಮನಿಗೆ ದೂರದಲ್ಲಿ ಹುಲಿ ಕೂಗುತ್ತಿದ್ದರೆ ತಟ್ಟೆನ ತಿಳಿದು ಬಿಡುತ್ತಿತ್ತು. ಹುಲಿಗಳ ಶಬ್ದಕ್ಕೆ ತುಂಬಾ ಸೂಕ್ಷ್ಮವಾದ ಜೀವಿಗಳೆಂದರೆ ಕೊಟ್ಟಿಗೆಯ ದನಗಳು. ಯಾವ ಕೊಟ್ಟಿಗೆಯ ದನಗಳು ಅತಿ ಸೂಕ್ಷ್ಮವಾದ ಜೀವಿಗಳು. ಹುಲಿಗಳಿಂದ ಬಂದ ಕೂಡಲೇ ಅವು ತಟ್ಟೆನ ಭಯ ಪಡ್ತಕ್ಕಂಥದ್ದು. ಯಾಕಂದ್ರೆ ಅವು ನಮ್ಮನೆಯಲ್ಲಿ ಎಲ್ಲಿ ಅಟ್ಯಾಕ್ ಮಾಡ್ತವಂತೆ ತಟ್ಟೆನ ಭಯ ಪಡ್ತವೆ. ಅವುಗಳಲ್ಲಿ ಮತ್ತೆ ಗಡಗಡ ನಡುಕ ಅಂದ್ರೆ ಭಯ ಇರ್ತಿತ್ತು. ಕೊಳಲಿನ ಗಂಟೆ ಜೋರ ಶಬ್ದ ಮಾಡುತ್ತಿತ್ತು. ನಾನು, ನಮ್ಮಮ್ಮ, ನಮ್ಮಜ್ಜ ಚಿಮಣಿ ದೀಪದ ಬೆಳಕಿನ ಒಳಗೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಯನ್ನು ನುಂಗು ಬಿಡುತ್ತದೆಯೋ ಎಂದು ಕಾಯುತ್ತಿದ್ದೆವು. ಮನೆಗೆ ನಿತ್ಯ ಆಳುಗಳು ಬಂದಾಗ ಮಾತು ಶುರುವಾಗುತ್ತಿತ್ತು. ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಲ್ಲಿ ತಿಂದಿತ್ತು. ಅವರ ಮನೆ ದನ ಹೋಯಿತು, ಇವರ ಮನೆ ದನ ಹೋಯಿತು. ಹೀಗೆ ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೋರೆದಾಡಿಯ ಮುಖವಾಗಿತ್ತು. ನಮಗೆ ತುಂಬಾ ಭಯವಾದಾಗ ಹೇಳಿಕೊಳ್ಳಲು ಅರ್ಜುನನ ಮಂತ್ರವಿತ್ತು. ಮಂತ್ರ ಏನಂತಂದ್ರೆ ಅರ್ಜುನ ಪಾಲುನು ಪಾರ್ಥ ಕಿರಾಟ ಶ್ವೇತವಾಹನ. ಇದು ನಮ್ಮಜ್ಜೆ ಹೇಳಿಕೊಟ್ಟಿದ್ದು. ಅದನ್ನು ಬಿಟ್ಟರೆ ಭಯ ನಿವಾರಣೆ ಆಗುತ್ತದೆ ಅಂತ ಹೇಳಿದರು. ಅದನ್ನು ಹೇಳುತ್ತಾ ನಾವು ನಿದ್ದೆ ಹೋಗುತ್ತಿದ್ದೆವು. ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ. ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲಾ ದನಗಳಿಗೆ ಎದ್ದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನ. ನನ್ನ ಮೊದಲ ವಿದ್ಯಾಗುರು ನಮ್ಮ ಅಮ್ಮ ಸ್ಕೂಲಿಗೆ ಹೋಗಿ ಸ್ವಲ್ಪ ಓದಿ ಬರೆಯಲು ಕಲಿತಿದ್ದಳು. ಸ್ಕೂಲಿನಲ್ಲಿ ಅವಳು SV ಪರಮೇಶ್ವರ ಭಟ್ಟ ಸಹಪಾಠಿಯಾಗಿದ್ದವಳು. ಕೊರೆಗೊಪ್ಪದ ಮನೆಯಲ್ಲಿದ್ದಾಗಲೇ ನನಗೆ ಅಕ್ಷರಾಭ್ಯಾಸ ಪ್ರಾರಂಭವಾಗಿತ್ತು. ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ. ಹಬ್ಬದಿಂದ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂದು ಹೇಳಿ ಅಮ್ಮ ಮನೆ ನೆಲದಲ್ಲಿ ಮರಳು ಅರಳಿ ಕೂಡಿಸಿ ನನ್ನ ಬೆರಳನ್ನು ಹಿಡಿದುಕೊಂಡು ಆ ಎಂಬ ಅಕ್ಷರವನ್ನು ಬರೆಸಿದಳು. ಅಮ್ಮ ನಿತ್ಯ ಹೀಗೆ ಮಾಡುತ್ತಿದ್ದರಿಂದ ನಾನು ಶಾಲೆಯಲ್ಲಿ ಅಕ್ಷರ ಕಲಿಯುವುದಕ್ಕೆ ಆರಂಭಿಸುವ ಹೊತ್ತಿಗೆ ಅನೇಕ ಅಕ್ಷರಗಳನ್ನು ಕಲಿತು ಬಿಟ್ಟಿದ್ದೆ. ಇದು ಅರ್ಥ ಆಯ್ತಾ? ಅಂದ್ರೆ ಊರಿನಲ್ಲಿ ಹುಲಿಯ ಯುವರಂತವರು ಮಲೆನಾಡು ಪ್ರದೇಶದ ಅಲ್ಲಿ ಜನಸಂಖ್ಯೆ ಜನರಾಗಿ ಅಲ್ಲಿ ಹುಲಿಗಳ ಕಾಟ ಬಹಳ ಇರುತ್ತ. ಅವರ ನಮ್ಮಮ್ಮ ದೂರದಲ್ಲಿರ್ತಕ್ಕಂಥ ಹುಲಿಗಳು ಕೂಗಿದಾಗ ಅವ್ರ ತಟ್ಟೆನ ಕೇಳಿಸ್ತಿತ್ತು. ಯಾಕಂದ್ರೆ ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾವಂತ. ಹೌದಾ, ಅಲ್ಲಿ ಅಟ್ಯಾಕ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಕೊಟ್ಟಿಗೆ ಇರ್ತಕ್ಕಂಥ ದನಗಳು ಎಲ್ಲಿ ಕೊಟ್ಟಿಗೆ ಇರ್ತಕ್ಕಂಥ ದನ ಕರುಗಳು ಎಲ್ಲಿ ನಮ್ಮನ್ನು ಅವು ಬೇಟೆ ಆಗ್ತದೆ ಬಹಳ ಭಯದಿರುತ್ತವ. ಆ ಭಯಗೊಂಡು ರಾತ್ರಿಯಲ್ಲಿ ಇವರ ಅನಂತಮೂರ್ತಿ ಮತ್ತು ಅವರ ಅಮ್ಮ ಮತ್ತು ಅವರ ಅಪ್ಪ ಅವರು ಚಿಮಣಿ ದೀಪದ
ದೀಪದ ಸೀಮೆಎಣ್ಣೆ ದೀಪ ಗೊತ್ತಲ್ಲ, ಸೀಮೆಎಣ್ಣೆ ದೀಪದಲ್ಲಿ ಕೂತ್ಕೊಳ್ತಿರ್ತಾರೆ. ಕೂತ್ಕೊಂಡು ಆದ್ರೆ ಭಯ 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 ಪಡ್ತಿರ್ತಾರೆ. ಅವಾಗ ಅವರು ಅರ್ಜುನ ಅವ್ರ ತಾತ ಹೇಳ್ಕೊಡ್ತು ಅಂತ ಅರ್ಜುನ ಮಂತ್ರ ಇರ್ತಾರೆ. ಅರ್ಜುನ ಪಾಲ್ನು ಪಾರ್ಥ ಕಿರಾಟಿ ಶ್ವೇತವಾನೆ ಅಂತ ಹೇಳ್ಕೊಟ್ಟಿದ್ರೆ ಅವರು ಆರಾಮಾಗಿ ನಿದ್ದೆ ಮಾಡ್ತಿದ್ರು. ಹೌದಾ? ಅದೇ ರೀತಿಯಾಗಿ ನನ್ನ ಮೊದಲ ವಿದ್ಯಾಗುರು ಅಂದ್ರೆ ನಮ್ಮ ಶಿವಾನಂದ ಮುನಿಯವರು ತಮಗಾಗಿ ತಾವೇ ಒಂದು ಕಥೆಯನ್ನು ಬರ್ತಿದ್ದಾರೆ. ಅವರ ಮೊದಲ ವಿದ್ಯಾಗುರು ಬಂದ್ಬಿಟ್ಟು ಅವ್ರ ಅಮ್ಮ ಆಗಿದ್ರ. ಅದೇ ರೀತಿ ಅವರ ಅಮ್ಮನ ಸಹಪಾಠಿ ಏನಂತಂದ್ರೆ ಎಸ್.ವಿ. ಪರಮೇಶ್ವರ ಭಟ್ಟ. ಹೌದಾ? ಪರಮೇಶ್ವರ ಭಟ್ಟ. ಆದ್ರೆ ಅವರು ಯಾವುದೇ ಅಕ್ಷರ ಯಾವುದೇ ಬರ ಕಲಿತಿಲ್ಲ. ಯಾಕಂದ್ರೆ ಅವರು ದೂರದಲ್ಲಿ ಶಾಲೆ ಇತ್ತು, ಅದಕ್ಕಾಗಿ ಕಲಿಸಿಲ್ಲ. ಅವರ ಅಮ್ಮನೇ ಸ್ವತಃ ಯುವಾನಂದ ಮುನಿಯವರಿಗೆ ಹೇಳ್ಕೊಟ್ಟಿದ್ದ ಅಕ್ಷರ ಜ್ಞಾನ ಇದ್ರು. ಮರಳಿನಲ್ಲಿ ಅಂದ್ರೆ ನೆಲದಲ್ಲಿ ಮಣ್ಣಲ್ಲಿ ಅಕ್ಷರವಿತ್ತು. ಆ ಮತ್ತು ಈ ಎಂಬ ಅಕ್ಷರವನ್ನು ಕಲಿಸಿದ್ದ ಅವರ ಅಮ್ಮನೇ. ಅಕ್ಷರ ಕಲಿಸುವ ಮುನ್ನ ಯುವಾನಂದಮುಖಿ ಅವರಮ್ಮ ಸರಸ್ವತಿ ನಮ ಸುಪ್ರ್ಯಂತಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿನಿ ಸಿದ್ಧಿರ್ಬದು ಮೇಸದ ಎಂದು ಹೇಳಿಕೊಟ್ಟು ಆ ಎಂಬ ಅಕ್ಷರವನ್ನು ಬರೆಸಿದ್ದಳು. ಆಗ ಇವರು ನಾನು ಶಾಲೆಯ ಅಕ್ಷರ ಕಲಿಯುವುದಕ್ಕೆ ಆರಂಭಿಸುವ ಹೊತ್ತಿಗೆ ಅವರು ಶಾಲೆಗೆ ಹೋಗೋಕ್ಕಿಂತ ಮುಂಚೆನೆ ಅವರು ಅನೇಕ ಅಕ್ಷರಗಳನ್ನು ಕಲಿಸಿಬಿಟ್ಟಿದ್ದರು. ಅರ್ಥ ಆಯ್ತಾ? ಇಲ್ಲಿಗೆ ಇವತ್ತಿಲ್ಲಿ ಮುಂದಿನ ಕ್ಲಾಸಲ್ಲಿ ಹೆಚ್ಚಿನ ಮಾಹಿತಿ. ಥ್ಯಾಂಕ್ ಯು.